ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಹತ್ವದ ಘೋಷಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕರ್ನಾಟಕ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ OTS ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಈ ಯೋಜನೆಯಲ್ಲಿ ಸಾಲ ಪಡೆದಂತಹ ಅಭ್ಯರ್ಥಿಗಳು ಸಾಲವನ್ನ ಇದೇ ತಿಂಗಳ 31 ಜುಲೈ ಒಳಗೆ ಮರಳಿಸಿದರೆ ಸಂಪೂರ್ಣ ಬಡ್ಡಿ ರಿಯಾಯಿತಿ ನೀಡಲಾಗುವುದು ಎಂದು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ತುಮಕೂರಿನ DM ಆದ ಮೊಹಮ್ಮದ್ ಅಲಿಮ್ಲಾರ್ ಅವರು ತಿಳಿಸಿದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಅಲಿಮುಲ್ಲಾ ಅಂತ, ಜಿಲ್ಲಾ ವ್ಯವಸ್ಥಾಪಕರು, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ತುಮಕೂರು ಜಿಲ್ಲಾ ಕಚೇರಿಯಿಂದ ನಾನು ಮಾತಾಡ್ತಾ ಇದ್ದೀನಿ, ಪ್ರಕಟಣೆ ನೀಡುತ್ತಾ ಇದ್ದೀನಿ. ನಮ್ಮ ನಿಗಮದಿಂದ 2013-14ನೇ ಸಾಲಿನಿಂದ 2018-19ನೇ ಸಾಲಿನವರೆಗೂ ವಿವಿಧ ಯೋಜನೆಯಲ್ಲಿ ಪಡೆದಿರುವ ಸಾಲವನ್ನು ಪಡೆದಿರುವ ಫಲಾನುಭವಿಗಳು ಸಾಲವನ್ನು ಈಗ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ OTS ಅಂತ ಯೋಜನೆ ತಂದಿದೆ. ಯಾರು ಸಾಲ ತಗೊಂಡಿದ್ದಾರೆ ಅಂತವ್ರಿಗೆ ಬಡ್ಡಿ ಮನ್ನಾ ಮಾಡಿ ಅಸಲು ಮೊತ್ತವನ್ನು ಪಾವತಿಸಲು ಈ ಜುಲೈ 31 ವರೆಗೂ ಅವಕಾಶ ಕೊಟ್ಟಿದೆ. ಎಲ್ಲರೂ ಸಂಬಂಧಪಟ್ಟ ಫಲಾನುಭವಿಗಳು ಅವ್ರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿಂದನೇ ಪಾವತಿ ಮಾಡ್ಬೋದು. ಆನ್ಲೈನ್ ಮುಖಾಂತರ ನಮ್ದು ನಿಗಮದ ವೆಬ್ಸೈಟ್ ಇದೆ, RTGS, ನೆಫ್ಟ್, ಆಮೇಲೆ ಅವರು ಕಚೇರಿಗೂ ಬಂದು ಸಹ ಪಾವತಿ ಮಾಡ್ಬೋದು. ನೀವು ಜುಲೈ 31 ಜುಲೈ 26 ಒಳಗೆ ಬಂದು ಕಟ್ಟಬೇಕು. ಕಚೇರಿಯ ವೇಳೆಯಲ್ಲಿ ನೀವು ಯಾವುದೇ ಸ್ಕೀಮ್ ಆಗ್ಲಿ, ಸಣ್ಣ ಪುಟ್ಟ ಸ್ಕೀಮ್ ಆಗ್ಲಿ, ದೊಡ್ಡ ಸ್ಕೀಮ್ ಆಗ್ಲಿ, ಅವ್ರಿಗೆ ಒಂದು ಸುವರ್ಣ ಅವಕಾಶ ಇದೆ. ನೀವು ಕಚೇರಿಗೆ ಬಂದು, ಇಲ್ಲರೆ ನೀವು ಹಳ್ಳಿಯಲ್ಲಿ ಇರ್ತಿರೋ, ಬೇರೆ ಜಿಲ್ಲೆಯಲ್ಲಿ ಇರ್ತಿರೋ, ಬೇರೆ ಸ್ಟೇಟ್ ಅಲ್ಲಿ ಇರ್ತಿರೋ, ವಿದೇಶದಲ್ಲಿ ಇರ್ತಿರೋ, ಅಲ್ಲಿನೂ ಸಹ ನೀವು ಪಾವತಿ ಮಾಡಲು ಅವಕಾಶ ಇದೆ. ನೀವು ಸಾಲ ತಗೊಂಡು ಮರುಪಾವತಿ ಮಾಡದಿದ್ದರೆ ನಾವು ಬೇರೆ ಫಲಾನುಭವಿಗಳೇ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಯೋಜನೆಯಲ್ಲಿ ಸಾಲ ಮತ್ತು ಸೌಲಭ್ಯ ನೀಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ, ಎಲ್ಲಾ ಫಲಾನುಭವಿಗಳು ನೀವು ಪಡೆದಿರುವ ಸಾಲವನ್ನು ನಿಗದಿತ ಅವಧಿಯಲ್ಲಿ ಬಂದು ಜಮಾ ಮಾಡಿದ್ದಲ್ಲಿ ನಾವು ಸಮುದಾಯದ ಬೇರೆ ಸಾರ್ವಜನಿಕರಾಗ್ಲಿ ಮತ್ತೆ ಸ್ಟೂಡೆಂಟ್ಸ್ ಆಗ್ಲಿ ನಾವು ಅವ್ರಿಗೆ ಬೇರೆ ಬೇರೆ ಯೋಜನೆಯಲ್ಲಿ ಸಾಲವನ್ನು ನೀಡಲು ಅವಕಾಶ ಮಾಡಿ ಕೊಡಬಹುದು ಎಂದು ಕೋರುತ್ತೇನೆ. ಈಗ ಏನು ನಾನು ವಿವರಿಸಿದ್ದೀನಿ, 13ರಿಂದ 18-19ವರೆಗೆ ಯಾರ್ಯಾರು ಪಡೆದಿದ್ದಾರೆ ಅದೆಲ್ಲ ಬಡ್ಡಿಯನ್ನು ಮನ್ನಾ ಆಗಿದೆ. ಅಸಲು ಮಾತ್ರ ಕಟ್ಟಬೇಕು. ಯಾರು ಇಲ್ಲಿವರೆಗೂ ಬಡ್ಡಿ ಕಟ್ಟಿಲ್ಲ ಅವ್ರಿಗೆ ಬಡ್ಡಿ ಮನ್ನಾ ಆಗಿ ಸಾಲವನ್ನು ಮಾತ್ರ ಕಟ್ಟಬೇಕಾಗುತ್ತೆ. ಅವರು ಜುಲೈ 31 ವರೆಗೂ ಮಾತ್ರ ಅವಕಾಶ ಇದೆ. ನೀವು ಬಂದು ಜುಲೈ ಒಳಗೆ ಮಾತ್ರ ಕಟ್ಟಿದ್ರೆ ನಿಮ್ಗೆ ಈ ಸೌಲಭ್ಯ ಸಿಗುತ್ತೆ, ಇಲ್ಲಾಂದ್ರೆ ಆ ಸೌಲಭ್ಯ ಸಿಗೋದಿಲ್ಲ. ನೀವು ಜುಲೈ ನಂತರ ಬಂದ್ರೆ ಸಂಪೂರ್ಣವಾಗಿ ಹಣ ಕಟ್ಟಬೇಕಾಗುತ್ತೆ, ಬಡ್ಡಿ ಮತ್ತು ಅಸಲು ಎಲ್ಲಾ ಸೇರಿಸಿ ಕಟ್ಟಬೇಕಾಗುತ್ತೆ ಎಂದು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ.